ಇನ್ನು ಎಸ್.ಪಿ.ಆರ್ ಟ್ರಾವೆಲ್ಸ್ ಕಚೇರಿ ದಾವಣಗೆರೆ ಹಾಗೂ ಬೆಂಗಳೂರಿನಲ್ಲಿದೆ. ಅದರ ಮಾಲೀಕ ಸುರೇಶ್ ಅಂತ. ಸುರೇಶ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ದಾವಣಗೆರೆ ಕಚೇರಿಗೆ ಬೀಗ ಜಡಿಯಲಾಗಿದೆ. ಪ್ರಯಾಣಿಕರ ಸಂಬಂಧಿಕರು ಅಲ್ಲಿಗೆ ಭೇಟಿ ಕೊಟ್ಟರು ಕೂಡ ಅಲ್ಲಿ ಯಾವುದೇ ರೀತಿಯ ಮಾಹಿತಿ ಕೊಡೋರು ಇಲ್ಲ, ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ. ನೀವು ಅದರ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅದು ದಾವಣಗೆರೆಯಲ್ಲಿ ಇರುವಂಥ ಟ್ರಾವೆಲ್ಸ್ನ ಒಂದು ಕಚೇರಿ. ಅಲ್ಲಿ ಬೀಗ ಹಾಕಲಾಗಿದೆ. ಯಾರೂ ಕೂಡ ಅಲ್ಲಿ ಸುಳಿದಾಡ್ತಾ ಇಲ್ಲ. ಇಷ್ಟು ದೊಡ್ಡ ದುರ್ಘಟನೆ ನಡೆದರೂ ಕೂಡ ಆ ಒಂದು ಟ್ರಾವೆಲ್ಸ್ ಕಚೇರಿಯಲ್ಲಿ ಯಾರೂ ಕೂಡ ಒಂದು ಮಾಹಿತಿ ಕೊಡೋರಿಲ್ಲ. ಸೊ ಇದು ಅವರ ಬೇಜವಾಬ್ದಾರಿತನವನ್ನು ತೋರಿಸುತ್ತೆ. ಇದು ಖಾಸಗಿ ಬಸ್ ಎಸ್.ಪಿ.ಆರ್ ಟ್ರಾವೆಲ್ಸ್ನ ಒಂದು ಕಚೇರಿಯ ಸಿಬ್ಬಂದಿಗಳ ಒಂದು ವ್ಯವಸ್ಥಾಪಕರ ಮಾಲೀಕರ ಬೇಜವಾಬ್ದಾರಿ ದುರ್ವರ್ತನೆಯನ್ನು ತೋರಿಸ್ತಾ ಇರುವಂಥದ್ದು. ಸೊ ಈಗ ಈ ಒಂದು ಘಟನೆ ನಡೆದ ನಂತರ ಈ ಗಾಯಗೊಂಡವರನ್ನ ದಾವಣಗೆರೆ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. 15 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. 3 ಸ್ಥಿತಿ ಗಂಭೀರವಾಗಿದೆ. ಅವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್. ಈಗ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ವರದರಾಜ್, ಎಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಎಷ್ಟು ಜನ ಸುಮಾರಾಗಿ ಗಾಯಗೊಂಡಿರುವಂಥದ್ದು, ಅವ್ರನ್ನೆಲ್ಲ ಎಲ್ಲಿ ದಾಖಲಿಸಲಾಗಿದೆ? ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಡಾಕ್ಟರ್ ಏನು ಹೇಳ್ತಾರೆ? ಗುರುಪ್ರಸಾದ್, ನಮಗೆ ಘಟನೆ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಒಂದು 3 ಜನ ಎಸ್.ಎಸ್. ಹೈಟೆಕ್ ಹಾಸ್ಪಿಟಲ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಲ್ಲಿ ತುರ್ತು ನಿಗಾ ಘಟಕದಲ್ಲಿದ್ದಾರೆ. ಅಂದ್ರೆ ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದ್ದು ಅವ್ರು ನಮ್ಗೆ ಅಲ್ಲಿ ಒಳಗಡೆ ಪ್ರವೇಶ ಮಾಡಕ್ಕೆ ಬಿಡ್ತಾ ಇಲ್ಲ. ಆನಂತರ ಇನ್ನೊಬ್ರು ರಾಜ್ಕುಮಾರ್ ಅವರು ಸಿ.ಜಿ. ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಇನ್ನು ಕೆಲವೊಂದು ಈ ಘಟನೆ ಆದ ನಂತರ ಅಲ್ಲಿ ಆಂಬುಲೆನ್ಸ್ ಮುಖಾಂತರ ಅವ್ರಿಗೆ ಅಲ್ಲಿ ಬಸ್ ಕಳಿಸಿದ್ದಾರೆ. ಆ ನಂತರ ದಾವಣಗೆರೆಗೆ ಆಗಮಿಸಿದವರು ಕೆಲವೊಂದು ಜನ ಮನೆಗೆ ಹೋಗಿದ್ದಾರೆ. ನಾವು ಪುಟುಗ್ನಾಳಲ್ಲಿ ಒಬ್ರು ಪ್ರಶಾಂತ್ ಅನ್ನೋರ್ನ ಭೇಟಿ ಮಾಡಿದಾಗ ಘಟನೆ ಹೇಗಾಯ್ತು, ಏನಾಯ್ತು, ಮತ್ತೆ ನೀವು ಟ್ರೀಟ್ಮೆಂಟ್ ತಗೊಂಡ್ರ ವಿಚಾರ ಮಾಡಿದಾಗ ಅವ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅದೇ ರೀತಿ ಸುಮಾರು ಸಣ್ಣ ಪುಟ್ಟ ಗಾಯಗಳಾದ ಬೇರೆ ಬೇರೆ ನಾಗ್ನೂರ್ ಒಬ್ರು ಹೀಗೆ ವಿವಿಧ ಗ್ರಾಮಗಳಿಗೆ ತೆರಳಿದ್ದಾರೆ. ಅಂದ್ರೆ ರಾತ್ರಿ ಇವರು ಈ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ದಾರೆ 29 ಜನ. ಇವರು ಯಾವುದೇ ರೀತಿ ನಾವು ಕಚೇರಿಗೆ ಅಲ್ಲಿ ಸಂಪರ್ಕ ಮಾಡಿದಾಗ ಅಂದ್ರೆ ಎಸ್.ಪಿ.ಆರ್ ಟ್ರಾವೆಲ್ಸ್ ನ ಕಚೇರಿಯನ್ನು ನಾವು ಹೋಗಿ ಖುದ್ದು ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಅಧಿಕೃತವಾದ ಏಜೆಂಟ್ಗಳಿಲ್ಲ. ಆ ನಂತರ ಅಲ್ಲಿ ಸಮಸ್ಯೆ ಕಚೇರಿ ಸಹಾಯಕರು ಇಲ್ಲ. ಇಲ್ಲಿ ಅಧಿಕೃತವಾಗಿ ಯಾವುದೇ ರೆಕಾರ್ಡ್ಸ್ ಅನ್ನು ಅವರು ಮೇಂಟೈನ್ ಮಾಡಿಲ್ಲ. ಇವ್ರು ರಾತ್ರಿ ಒಂದು ಬಸ್ಸು ಹಳೆ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡು ಈ ರೀತಿ ದಾವಣಗೆರೆ ಪ್ರಮುಖ ರಸ್ತೆಗಳು ಸಂಚರಿಸಿ ಅಲ್ಲಿಂದ ಯಾರು ಪ್ರಯಾಣಿಕರು ಸಿಗ್ತಾರೋ ಅವ್ರನ್ನ ಹತ್ಕೊಂಡು ಹೋಗಿದ್ದಾರೆ. ಅವರಿಗೆ ಇಷ್ಟ ಸೀಟ್ ನಂಬರ್ ಮಾತ್ರವನ್ನು ಕೊಡಲಾಗಿದೆ ಹೊರತು ಯಾವುದೇ ರೀತಿ ಅಧಿಕೃತವಾದ ಇದು ನೋಂದಣಿಯನ್ನ ಇವರು ಮಾಡ್ಕೊಂಡಿಲ್ಲ. ಈ ಬಗ್ಗೆ ಈಗಾಗಲೇ ಪೊಲೀಸ್ನವರು ಯಾರು ಎಸ್.ಪಿ.ಆರ್ ಟ್ರಾವೆಲ್ಸ್ ಏಜೆಂಟ್ ಯಾರು, ಆ ನಂತರ ಇಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ರು ಅವ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅವ್ರು ಕಲೆ ಹಾಕ್ಬಿಟ್ಟು ಆ ನಂತರ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿನ ಪೊಲೀಸರಿಂದಲೇ ಈಗ ತಿಳ್ಕೊಬೇಕಾಗಿದೆ. ವರದರಾಜ್, ಇದು ರಾತ್ರಿ ಹೊತ್ತು ಹೊರಡೋ ಬಸ್ ಆಗಿರೋದ್ರಿಂದ ಸಾಕಷ್ಟು ಎಲ್ಲ ಒಂದು ಪ್ರಯಾಣಿಕರ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ, ಅದ್ರ ಬಗ್ಗೆ ದಾಖಲೆ ಇರಬೇಕಾಗುತ್ತೆ. ಸೊ ಇದು RTO ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದೆ ಅಂತ ಅನ್ಸುತ್ತಲ್ವಾ? ಇದು ಸಂಪೂರ್ಣವಾಗಿ RTO ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ. ನಾವು ಆ ಬಸ್ಸಲ್ಲಿ ನಾವು ಹತ್ತಿರ್ಬೇಕಾದ್ರೆ ನೋಡ್ತಾ ಇರ್ಬೋದು, ಒಂದು ಏರ್ ಬಸ್ ಅಂದ್ಬಿಟ್ಟು ಏರ್ ಬಸ್ ಇದೆ. ಅಂದ್ರೆ ಇದು ಡಬಲ್ ಡೆಕರ್ ಬಸ್ ಆಗಿರೋದ್ರಿಂದ ಅಧಿಕೃತವಾಗಿ ರಾತ್ರಿ ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ಕಂಪ್ಯೂಟರ್ ಮುಖಾಂತರ ನೋಂದಣಿ ಆಗಿರ್ಬೇಕು. ಅವ್ರ ಹೆಸರು, ವಿಳಾಸ, ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ, ಅವ್ರ ಫೋನ್ ನಂಬರ್ ಸಂಪೂರ್ಣವಾಗಿ ಇವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಆ ನಂತರ ಇವ್ರ ಪ್ರಯಾಣಕ್ಕೆ ಮುಂದಾಗಬೇಕಾಗಿದೆ. ಆದ್ರೆ ಇಲ್ಲಿನ ಏಜೆಂಟ್ಗಳು ಯಾವುದೇ ರೀತಿ ಅದನ್ನ ಮಾಡಿಲ್ಲ. ಅಂದ್ರೆ ಬೆಂಗಳೂರಲ್ಲಿ ಕಚೇರಿ ಇರೋದು, ಇಲ್ಲಿ ಯಾವುದೋ ಒಬ್ಬ ಏಜೆಂಟ್ಗೆ ಇದನ್ನ ಬಸ್ ಅನ್ನ ಪ್ರಯಾಣಿಕರನ್ನ ಸಜ್ಜುಗೊಳಿಸೋದಕ್ಕೆ ಇದು ಮಾಡಿರ್ತಾರೆ. ಅವನೇ ಮಾಡ್ತಾರೆ ಕಮಿಷನ್ ಹಾಸ್ಕರ 100-200 ರೂಪಾಯಿ ಆಸೆಗೋಸ್ಕರ ಇಡೀ ಪ್ರಯಾಣಿಕರನ್ನ ಇಲ್ಲಿಂದ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾನೆ. ಅವ್ನಿಗೆ ಎಲ್ಲೆಲ್ಲಿ ಆಗುತ್ತೋ ಯಾರ್ಯಾರು ಕಾಂಟ್ಯಾಕ್ಟ್ ಇರ್ತಾರೋ ಅವ್ರನ್ನೆಲ್ಲ ಬುಕ್ ಮಾಡ್ಕೊಂಡು ಇದು ಮಾಡ್ತಾರೆ. ಅದೇ ರೀತಿ ನನಗೆ ಪ್ರಶಾಂತ್ ಅವರು ಮಾಹಿತಿ ನೀಡಿದಂತೆ ಅವ್ರ ಹತ್ರ ಸ್ಲಿಪ್ ಒಂದು ಟಿಕೆಟು ಇತ್ತು. ಅಂದ್ರೆ ಅವರು ಹಳೆ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಅನ್ನ ಏರ್ತಾರೆ. ಆ ನಂತರ ಅವ್ರಿಗೆ ಇಂಥ ಸೀಟ್ ನಂಬರ್ ನೀವು ಕೂತ್ಕೊಳ್ಳಿ ಅಂತಾರೆ. ಅವ್ರ ಹೆಸರನ್ನು ಸಹ ನೋಂದಣಿಯನ್ನು ಮಾಡ್ಕೊಳ್ಳೋದಿಲ್ಲ. ಇದೇ ರೀತಿ ದಾವಣಗೆರೆಯಲ್ಲಿ ಸುಮಾರು ಖಾಸಗಿ ಬಸ್ ಏಜೆನ್ಸಿಗಳು ಈ ದಾವಣಗೆರೆಯಲ್ಲಿ ಇದಾವೆ. ದಾವಣಗೆರೆ ಪ್ರಮುಖ ರಸ್ತೆಗಳಲ್ಲೇ ಇವೆಲ್ಲ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಮಾಡ್ಕೊಂಡು ಪ್ರಯಾಣಿಕರಿಗೆ ದಿಕ್ಕು ತಪ್ಪಿಸಂತ ಕೆಲಸ ಮಾಡ್ತಿದ್ದಾರೆ. ಈ ಬಗ್ಗೆ ಸಾರಿಗೆ ಇಲಾಖೆಯವರು ಮತ್ತು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು. ರಾತ್ರಿ ಯಾರು ಏಜೆಂಟ್ಗಳು ಕೆಲಸ ಮಾಡ್ತಾರೆ, ಆನಂತರ ಈ ನೋಂದಣಿನ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಯಾಕಂದ್ರೆ ಹೈದರಾಬಾದ್ ದುರಂತ, ತವಣೂರು ಈ ಬಸ್ ದುರಂತಗಳು ಆದ ನಂತರ ಇಂಥ ಬಸ್ಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಯ್ತು. ಆದ್ರೆ ಇಲ್ಲಿನ ಸಾರಿಗೆ ಇಲಾಖೆ ಆಗ್ಬೋದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ವರದರಾಜ್ ತಮ್ಮೆಲ್ಲ ಮಾಹಿತಿಗೆ.